ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ದೃಷ್ಟಿ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ದೃಷ್ಟಿನ ಒಂದು ಕೋಣೆಯಲ್ಲಿ ಕೂಡ ಹಾಕಿರ್ತಾರೆ. ಯಾಕೆ ಅಂದರೆ ಅವಳು ಸಮಾರಂಭಕ್ಕೆ ಬರಬಾರ್ದು ಅಂತ ಅನ್ನೋದು ಕೆಲವರ ಉದ್ದೇಶ ಆಗಿರುತ್ತೆ. ಈ ಕಡೆ ದತ್ತಾಬಾಯಿ ಅವರ ಅಮ್ಮನ ಹತ್ರ ಹೋಗಿ, ಅಮ್ಮ ಕಾಯೋದ್ರಲ್ಲಿ ಇನ್ಮೇಲೆ ಯಾವ ಪ್ರಯೋಜನವೂ ಇಲ್ಲ, ನಾನು ಮೈಕಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ, ಇಲ್ಲ ಬೇಡ, 1 ನಿಮಿಷ ಕಾಯಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ ತಕ್ಷಣ ದೃಷ್ಟಿ ಬರ್ತಾ ಇರ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ಲಿ ಹೋಗಿದ್ಲು ಇವಳು, ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಹೀಗೆ ಹೇಗೆ ಬಂದ್ಲು ಅಂತ ಅನ್ಕೊತಿರ್ತಾರೆ. ಆಗ ಅವರ ತಾಯಿ ಹೋಗಿ ಅವಳನ್ನ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ. ಕರ್ಕೊಂಬಂದು, ಮಹಾಜನಗಳೇ ನೋಡಿ, ಇವಳೇ ನನ್ನ ಸೊಸೆ ದೃಷ್ಟಿ, ನಿಮ್ಮ ದತ್ತಾಬಾಯಿ ಹೆಂಡ್ತಿ. ಇವಳ ಹೆಸರು ಇನ್ಮೇಲಿಂದ ತ್ರೇಯ ಶ್ರೀರಾಮ್ ಪಾಟೀಲ್ ಅಂತೇಳಿ ಹೇಳ್ತಾರೆ. ಇವ್ನು ನನ್ನ ಏಕೈಕ ಮಗ, ಇವನ ಜೀವನ ಚೆನ್ನಾಗಿರಬೇಕು ಅಂಥೇಳಿ ನಮಗೆ ದೇವರು ಒಳ್ಳೆಯ ಸೊಸೆನ ಕೊಟ್ಟಿದ್ದಾರೆ ಅಂಥೇಳಿ ಎಲ್ಲರೂ ಖುಷಿ ಪಡ್ತಾರೆ. ಆಮೇಲೆ ಇವಾಗೇನು ಅಂದರೆ, ದೃಷ್ಟಿ ಹೊರಗಡೆ ಹೇಗೆ ಬಂದಳು, ಅವಳನ್ನು ಬಾಗಿಲಲ್ಲಿ ಒಳಗಡೆ ಕೂಡ ಹಾಕಿದ್ರಲ್ಲ ಅಂತ ಅನ್ಕೋಬೇಕಾದ್ರೆ, ದೃಷ್ಟಿ ಒಳಗಡೆಯಿಂದ ಕೂಗ್ತಾ ಇರ್ತಾಳೆ, ಯಾರಾದರೂ ಇದ್ದೀರಾ, ಕಾಪಾಡಿ, ನಾನು ಸ್ಟೇಜ್ ಮೇಲೆ ಹೋಗಬೇಕು, ನನ್ನ ದತ್ತ ಶ್ರೀರಾಮ್ ದೇಸಾಯಿ ಹೆಂಡ್ತಿ ಅಂಥೇಳಿ ಕೂಗಬೇಕಾದ್ರೆ, ಆಮೇಲೆ ಅವಳ ಅಕ್ಕ ಬರ್ತಾ ಇರ್ತಾಳಲ್ಲಿ. ಅವಳು ಬಂದು ನಂಗೆ ಹಸಿವು, ಏನಾದರೂ ಊಟ ಕೊಡಿ ಅಂತ ಕೇಳ್ತಿರ್ತಾಳೆ. ಆಮೇಲೆ, ಇಲ್ಲಿ ನೋಡಿ, ನನಗೆ ಹಾಸನಾಂಬೆ ತಾಯಿನೇ ನಿಮ್ಮನ್ನು ಕಳಿಸಿದ್ದಾರೆ, ಈ ಕಡೆ ಬನ್ನಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಅವಳು ನಿಧಾನವಾಗಿ ಬಂದು ಬಾಗಿಲು ತೆಗಿತಾಳೆ. ನಿಮಗೆ ಹೊರಗಡೆ ಬಂದ ತಕ್ಷಣ ಮತ್ತೆ ಹಸಿವು ಅಂತ ಹೇಳ್ತಿರ್ತಾಳೆ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತೇಳಿ ಖುಷಿಯಿಂದ ಹೇಳ್ತಾಳೆ. ಅಷ್ಟರಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಎಲ್ಲಿದೆಯಾ ಬಾ ಅಂತ ಹೇಳಿ ಕರಿತಾ ಇರ್ತಾರೆ. ಸರಿ, ಇವಳು ದೃಷ್ಟಿ ಸಮಾರಂಭಕ್ಕೆ ಹೋಗಿ ಬಂದಿದ್ದು. ಈ ಕಡೆ ಅವ್ರ ಅಮ್ಮನ ಹತ್ರ ಹೋಗಿ ದತ್ತಾಬಾಯಿ, ಅಮ್ಮ ನಿನಗೇನಾದರೂ ಬೇಜಾರಾಯಿತಾ, ದೃಷ್ಟಿ ತಡವಾಗಿ ಬಂದಿದ್ದಕ್ಕೆ ಅಂತ ಕೇಳಿದ್ದಕ್ಕೆ, ಇಲ್ಲ ನನಗೇನು ಬೇಜಾರಾಗಿಲ್ಲ, ಸ್ವಲ್ಪ ಸಮಯ ಅವಳು ನಿಧಾನಕ್ಕೆ ಬಂದಳು ಅಷ್ಟೇ, ಹಾಗಾಗಿ ಏನೂ ಬೇಜಾರಿಲ್ಲಪ್ಪ ಅಂಥೇಳಿ ಕೇಳಿದ ತಕ್ಷಣ ಅವಳು ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾರೆ. ಎಲ್ಲರೂ ಸಂತೋಷವಾಗಿ ಊಟ ಮಾಡೋ ಥರ ನೋಡ್ಕೊ, ಯಾವುದೇ ಪಂಥಿ ಭೇದ ಮಾಡಬೇಡ, ಎಲ್ಲ ಜನಗಳು ಖುಷಿಯಿಂದ ಇದ್ದಾರಾ ಅಂಥೇಳಿ ಅವರಮ್ಮ ಕೇಳಿ, ಸರಿ ನಾನಪ್ಪ ಮನೆಗೆ ಹೊರಡ್ತೀನಿ ಅಂತ ಹೇಳಿ ಅವ್ರು ಹೊರಡ್ತಾರೆ. ಈ ಕಡೆ ಕಿಶೋರು ಬರ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ದೃಷ್ಟಿ ಅಕ್ಕ ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾಳೆ. ಇವಳು ನೋಡಿಬಿಟ್ಟು, ಯಾರಮ್ಮ ಇದು, ನಿನ್ನ ಮುಖ ತೋರಿಸು ಅಂತ ಹೇಳಿ ಕೇಳಿದ್ದಕ್ಕೆ ಅವಳು ಭಯ ಪಟ್ಕೊಂಡು ಮುಖ ತೋರಿಸಲ್ಲ ಅವಳು. ಆಮೇಲೆ, ಇವರೇ ನಿನ್ನ ರೂಪ ತಾನೇ, ನೀನು ಚಂದ್ರಮ್ಮ ಅವರ ನಿಮ್ಮ ತಾಯಿ ಅಲ್ವಾ, ನಿನಗೆ ದೃಷ್ಟಿ ಅಂತ ಒಬ್ಬಳು ತಂಗಿನೂ ಇದ್ದಾಳಲ್ವಾ ಅಂತ ಹೇಳಿದ ತಕ್ಷಣ ಅವಳು ಯಾವುದೇ ರಿಯಾಕ್ಷನ್ ಮಾಡಲ್ಲ, ತುಂಬ ಭಯ ಪಟ್ಕೊಂಡು ಕೂತಿರ್ತಾಳೆ. ನಿನಗೇನಾದರೂ ಹಸಿವಾಗ್ತಾ ಇದೆಯಾ, ಬಾ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ, ಇದು ಪಾಟೀಲ್ರ ಮನೆ ಫಂಕ್ಷನ್ನು, ಯಾರು ಬೇಕಾದರೂ ಊಟ ಮಾಡ್ಬೋದು ಬಾ ಅಂತೇಳಿ ಅವ್ರನ್ನ ಕರ್ಕೊಬಂದು, ಸರಿ ಮುಖ ತೊಳ್ಕೊ ಅಂತ ಹೇಳಿದ ತಕ್ಷಣ ಮುಖ ತೊಳಿತಾಳೆ. ನೋಡಿದ ತಕ್ಷಣ, ಹೌದು ನಿಜ, ನೀನು ದೃಷ್ಟಿಯವರ ಅಕ್ಕನೇ ಅಂತ ಹೇಳ್ತಾರೆ. ಈ ಕಡೆ ಶರು ತಂಗಿ ಎಲ್ಲ ನಿಂತ್ಕೊಂಡು ಶರು ಹೇಳ್ತಾಳೆ, ನಿನ್ನಿಂದ ಈ ಪ್ಲ್ಯಾನ್ ಎಲ್ಲ ಹಾಳಾಯಿತು, ಅವಳು ಹೇಗೆ ವಾಪಸ್ ಬಂದಳು ಅಂತೇಳಿ ಎಲ್ಲರೂ ಜಗಳ ಆಡ್ತಿರ್ತಾರೆ. ನೀನು ಆ ಪ್ಲ್ಯಾನ್ ಸರಿಯಾಗಿ ವರ್ಕೌಟ್ ಮಾಡ್ಕೊಂಡಿಲ್ಲ, ಅವಳು ಮತ್ತೆ ಸ್ಟೇಜ್ ಮೇಲೆಲ್ಲ ಬಂದುಬಿಟ್ಲು ಅಂಥೇಳಿ ಒಬ್ರಿಗೊಬ್ರು ಜಗಳ ಆಡ್ಕೋತಾ ಇರ್ತಾರೆ. ಆಮೇಲೆ ಕಿಶೋರು ಅವಳನ್ನು ನಿಧಾನವಾಗಿ ಕರ್ಕೊಬಂದು ದೃಷ್ಟಿ ಹತ್ರ ಕರ್ಕೊಂಬರ್ತಾರೆ. ದೃಷ್ಟಿ, ನಿನಗೊಂದು ಅದ್ಭುತವಾದ ಗಿಫ್ಟ್ ಇದೆ ನೋಡಮ್ಮ ಅಂತ ಹೇಳಿಬಿಟ್ಟು ತಿರುಗಿಸ್ತಾರೆ. ನೋಡಿದ್ರೆ ಹಿಂದೆ ಅವ್ರ ಅಕ್ಕ ಕಾಣಿಸೋದೇ ಇಲ್ಲ. ಆಮೇಲೆ, ಅಯ್ಯೋ ಎಲ್ಲಿ ಹೊಟ್ಟೋದ್ಲು ಇವಳು ಅಂತೇಳಿ ಕಿಶೋರ್ ಯೋಚನೆ ಮಾಡ್ತಾ ಇರ್ತಾರೆ. ದೃಷ್ಟಿ, ಏನದು ಅಣ್ಣ, ಏನು ಹೇಳಿ, ಏನು ಗಿಫ್ಟ್ ಅದು, ನನಗೆ ಏನು ತೊಗೊಬಂದಿದ್ದೀರಾ ಅಂತ ಕೇಳಿದ್ರೆ, ಓ ಇಲ್ಲ ಕಣಮ್ಮ, ಆಮೇಲೆ ಇವಳಿಗೆ ಹೇಗೆ ಹೇಳೋದು, ಅವ್ರ ಅಕ್ಕ ಬಂದಿದ್ದಾಳೆ ಅಂತ ಅದೆಲ್ಲ ಹೇಳೋಕ್ಕಾಗಲ್ಲ ಅಂತೇಳಿ ಅಂದ್ಕೊಂಡು, ಇಲ್ಲಮ್ಮ, ನಾನು ಯಾರೋ ವಯಸ್ಸಾದವ್ರು ಬಂದಿದ್ದರು, ಅವರು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಕರ್ಕೊಬಂದೆ, ನೋಡಿದ್ರೆ ಅವ್ರು ಇವಾಗ ಕಾಣಿಸ್ತಾ ಇಲ್ಲ, ನಾನು ಮತ್ತೆ ಕರ್ಕೊಬಂದಾಗ ಅವ್ರು ನಿನಗೆ ಹೇಳ್ತೀನಮ್ಮ ಅಂತ ಹೇಳಿಬಿಟ್ಟು ಹೊರಟ್ಬಿಡ್ತಾನೆ. ಓಕೆ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.